ಧರ್ಮದ ಬೆಳವಣಿಗೆಯು ವೈಯಕ್ತಿಕ ಧರ್ಮಗಳ ಹರಡುವಿಕೆ ಮತ್ತು ಪ್ರಪಂಚದಾದ್ಯಂತ ಧಾರ್ಮಿಕ ಅನುಯಾಯಿಗಳ ಸಂಖ್ಯೆಯಲ್ಲಿ ಹೆಚ್ಚಳವನ್ನು ಒಳಗೊಂಡಿರುತ್ತೆ. ಹಾಗಾದ್ರೆ ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ವ್ಯಾಪಿಸ್ತಾ ಇರುವ ಧರ್ಮ ಯಾವುದು? ಅತಿ ಹೆಚ್ಚು ಜನ ಮತಾಂತರವಾಗ್ತಿರುವುದು ಯಾವ ಧರ್ಮಕ್ಕೆ? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಕೇವಲ 1400 ವರ್ಷಗಳ ಹಿಂದೆ ಅಸ್ತಿತ್ವಕ್ಕೆ ಬಂದ ಇಸ್ಲಾಂ ಪ್ರಸ್ತುತ ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಹರಡ್ತಾ ಇರುವ ಧರ್ಮವಾಗಿದೆ. ಪ್ರಸ್ತುತ ಕ್ರಿಶ್ಚಿಯನ್ ಧರ್ಮದ ನಂತರ ಇಸ್ಲಾಂ ಧರ್ಮವು ವಿಶ್ವದ 2ನೇ ಅತಿ ದೊಡ್ಡ ಧರ್ಮವಾಗಿದೆ. ಮುಸ್ಲಿಂ ಜನಸಂಖ್ಯೆ ಹೆಚ್ಚುತ್ತಿರುವ ಪ್ರವೃತ್ತಿ ಹೀಗೆಯೇ ಮುಂದುವರೆದರೆ ಅದು ವಿಶ್ವದಲ್ಲೇ ಅತಿ ದೊಡ್ಡದಾಗುವ ಸಮಯ ದೂರವಿಲ್ಲ ಅಂತ ಹೇಳಬಹುದು. ಮುಸ್ಲಿಂ ಜನಸಂಖ್ಯೆ ಹೆಚ್ಚುತ್ತಿರುವ ವೇಗದೊಂದಿಗೆ 2070ರ ವೇಳೆಗೆ ವಿಶ್ವದಲ್ಲಿ ಇಸ್ಲಾಂ ಧರ್ಮವನ್ನ ಅನುಸರಿಸುವವರ ಸಂಖ್ಯೆ ಅತಿ ಹೆಚ್ಚಾಗತ್ತೆ ಅಂತ ಅಂದಾಜಿಸಲಾಗಿದೆ. 2060ರ ವೇಳೆಗೆ ಪ್ರಪಂಚದಾದ್ಯಂತ ಮುಸ್ಲಿಮರ ಒಟ್ಟು ಜನಸಂಖ್ಯೆ 2015ರ ವರ್ಷಕ್ಕೆ ಹೋಲಿಸಿದ್ರೆ 70% ಹೆಚ್ಚಾಗತ್ತೆ ಅಂತ ಅಂದಾಜಿಸಲಾಗಿದೆ. ಪ್ರಸ್ತುತ ಕ್ರಿಶ್ಚಿಯನ್ ಧರ್ಮವು ವಿಶ್ವದ ಪ್ರಮುಖ ಧರ್ಮಗಳಲ್ಲಿ ಅತಿ ದೊಡ್ಡದಾಗಿದ್ದು 2 ಶತಕೋಟಿಗೂ ಹೆಚ್ಚು ಅನುಯಾಯಿಗಳನ್ನು ಹೊಂದಿದೆ. ಕೆಲವೊಂದು ವರದಿಯ ಪ್ರಕಾರ 2020ರ ಹೊತ್ತಿಗೆ ಜಗತ್ತಿನಲ್ಲಿ 2.38 ಶತಕೋಟಿ ಜನ ಅಂದ್ರೆ 238 ಕೋಟಿ ಜನ ಕ್ರಿಶ್ಚಿಯನ್ ಧರ್ಮವನ್ನ ಅನುಸರಿಸುತ್ತಿದ್ದಾರೆ ಅಂತ ಅಂದಾಜಿಸಲಾಗಿದೆ. ಆದರೆ ಇಸ್ಲಾಂ ಧರ್ಮದ ಅನುಯಾಯಿಗಳು 191 ಕೋಟಿ ಇದ್ರು. ಅದೇ ಸಮಯದಲ್ಲಿ 116 ಕೋಟಿ ಜನ ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ರು. ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದಿರುವ ದೇಶಗಳನ್ನ ನಾವು ನೋಡೋದಾದ್ರೆ ಇಂಡೋನೇಷ್ಯಾ ಮೊದಲ ಸ್ಥಾನದಲ್ಲಿದೆ. ಅದಾದ ನಂತರ ಪಾಕಿಸ್ತಾನ, ಭಾರತ, ಬಾಂಗ್ಲಾದೇಶದ ಸರದಿ. 2010ರಿಂದ 2050ರವರೆಗಿನ ಅವಧಿ ಅಂತ ನೋಡೋದಾದ್ರೆ ಅದೆಷ್ಟೋ ಮಂದಿ ಇಸ್ಲಾಂ ಧರ್ಮಕ್ಕೆ ಸೇರುತ್ತಾರೆ ಕೂಡ. ಆದರೆ ಇಸ್ಲಾಂನಿಂದ ಬೇರೆ ಯಾವುದೇ ಧರ್ಮಕ್ಕೆ ಮತಾಂತರಗೊಂಡ ಅಂಕಿ ಅಂಶಗಳನ್ನ ಪಡೆಯುವುದು ಕಷ್ಟಕರವಾಗಿದೆ. ಲಭ್ಯವಿರುವ ಮಾಹಿತಿಯ ಪ್ರಕಾರ ಧಾರ್ಮಿಕ ಮತಾಂತರ ಜಾಗತಿಕ ಮುಸ್ಲಿಂ ಜನಸಂಖ್ಯೆಯ ಮೇಲೆ ಯಾವುದೇ ವ್ಯತ್ಯಾಸವನ್ನ ಉಂಟು ಮಾಡುವುದಿಲ್ಲ. ಯಾಕಂದ್ರೆ ಎಷ್ಟು ಜನ ಇಸ್ಲಾಂಗೆ ಮತಾಂತರಗೊಳ್ತಾರೋ ಅಷ್ಟೇ ಜನ ಇಸ್ಲಾಂ ಅನ್ನ ತೊರೆಯುತ್ತಾರೆ. ಆದ್ದರಿಂದ ಈ ಅಂಕಿಅಂಶ ಬಹುತೇಕ ಸಮಾನವಾಗಿರುತ್ತೆ. 2000ರಿಂದ 2050ರ ಅವಧಿ ಅಂತ ನೋಡೋದಾದ್ರೆ ಅಂದಾಜು 32 ಲಕ್ಷ ಜನ ಮತಾಂತರದ ಮೂಲಕ ಇಸ್ಲಾಂ ಧರ್ಮದ ಅನುಯಾಯಿಗಳ ಸಂಖ್ಯೆಯಲ್ಲಿ ಸೇರುವ ಸಾಧ್ಯತೆ ಇದೆ ಅಂತ ಅಧ್ಯಯನ ಹೇಳುತ್ತೆ. ಆದಾಗ್ಯೂ ಈ ಹೆಚ್ಚಳ ಭಾರಿ ಅಂತಲ್ಲ. ಆದ್ರೆ ಇತರ ಧರ್ಮಗಳಿಗೆ ಹೋಲಿಸಿದ್ರೆ ಇಸ್ಲಾಂ ವಿಶ್ವದ 2ನೇ ಅತಿ ದೊಡ್ಡ ಧರ್ಮವಾಗಿ ಉಳಿಯುತ್ತೆ. ಅಮೆರಿಕದ ಮುಸ್ಲಿಮರಲ್ಲಿ 25% ಮತಾಂತರಗೊಂಡವರೇ. ಅಮೆರಿಕ ಮುಸ್ಲಿಮರಲ್ಲಿ 25% ಜನ ಇತರ ಧರ್ಮಗಳಿಂದ ಮತಾಂತರಗೊಂಡಿದ್ದಾರೆ. ಬ್ರಿಟನ್ನಲ್ಲಿ ಪ್ರತಿ ವರ್ಷ ಸುಮಾರು 6,000 ಜನ ಇಸ್ಲಾಂಗೆ ಮತಾಂತರಗೊಳ್ತಾರೆ. ಬ್ರಿಟನ್ನಲ್ಲಿ ಇಸ್ಲಾಂಗೆ ಮತಾಂತರಗೊಂಡವರಲ್ಲಿ ಹೆಚ್ಚಿನವರು ಮಹಿಳೆಯರು. ಪ್ರತಿ ವರ್ಷ ಸುಮಾರು 20,000 ಅಮೆರಿಕನ್ನರು ಇತರ ಧರ್ಮಗಳಿಂದ ಇಸ್ಲಾಂಗೆ ಮತಾಂತರಗೊಳ್ತಾರೆ ಅಂತ ಅಂದಾಜಿಸಲಾಗುತ್ತೆ. ಇತರ ಧರ್ಮಗಳಿಗಿಂತ ಭಿನ್ನವಾಗಿ ಅಮೆರಿಕದಲ್ಲಿ ಇಸ್ಲಾಂ ಧರ್ಮವನ್ನ ಸ್ವೀಕರಿಸುವ ಜನರ ಸಂಖ್ಯೆಯನ್ನ ಧರ್ಮವನ್ನ ತೊರೆಯುವ ಅಮೆರಿಕನ್ ಮುಸ್ಲಿಮರ ಸಂಖ್ಯೆಗೆ ಸರಿಸುಮಾರು ಸಮನಾಗಿದೆ ಅಂತ ವರದಿ ಹೇಳುತ್ತೆ. ಇಸ್ಲಾಂಗೆ ಮತಾಂತರಗೊಂಡವರಲ್ಲಿ 77% ಕ್ರೈಸ್ತರು ಅಂತ ಹೇಳಲಾಗುತ್ತೆ. ಹೌದು, ಇಸ್ಲಾಂಗೆ ಮತಾಂತರಗೊಂಡ ಜನರಲ್ಲಿ 77% ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವರಾಗಿದ್ದಾರೆ. ಉಳಿದ 23% ಜನ ಇತರ ಧರ್ಮಗಳಿಗೆ ಸೇರಿದವರು. ಗಿನ್ನಿಸ್ ಪುಸ್ತಕದ ಪ್ರಕಾರ 1990 ಮತ್ತು 2000 ಇದರ ನಡುವೆ ಪ್ರಪಂಚದಾದ್ಯಂತ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡವರಿಗಿಂತ ಸುಮಾರು 12.5 ಮಿಲಿಯನ್ ಅಂದ್ರೆ 125 ಕೋಟಿ ಹೆಚ್ಚು ಜನ ಇಸ್ಲಾಂಗೆ ಮತಾಂತರಗೊಂಡಿದ್ದಾರೆ. ಹಾಗಾಗಿ ಇಷ್ಟೆಲ್ಲ ಇದ್ರೂ ಇಸ್ಲಾಂ ಜಾಗತಿಕವಾಗಿ 2ನೇ ಅತಿ ಹೆಚ್ಚು ಮತಾಂತರ ಹೊಂದಿರುವ ಧರ್ಮವಾಗಿ ಉಳ್ಕೊಂಡಿದೆ. ಇಸ್ಲಾಂನ ಬೆಳವಣಿಗೆಯೊಂದಿಗೆ ಏನು ಬದಲಾಗುತ್ತೆ? ಮೊದಲ ಪರಿಣಾಮ ಭಾರತದ ಮೇಲೆ. 2050ರ ವೇಳೆಗೆ ಭಾರತ ಇಂಡೋನೇಷ್ಯಾವನ್ನ ಹಿಂದಿಕ್ಕಿ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದಿರುವ ದೇಶವಾಗಲಿದೆ. ಆದಾಗ್ಯೂ ಭಾರತದಲ್ಲಿ ಹಿಂದೂ ಜನಸಂಖ್ಯೆ ಮುಸ್ಲಿಮರಿಗಿಂತ ಹೆಚ್ಚಾಗಿರತ್ತೆ. ಆದ್ರೆ ಇದು ಯುರೋಪಿನ ಮೇಲೆ ಭಾರಿ ಪರಿಣಾಮ ಬೀರತ್ತೆ. ಯಾಕಂದ್ರೆ ಬ್ರಿಟನ್ ಮತ್ತು ಫ್ರಾನ್ಸ್ನಲ್ಲಿ ಕ್ರಿಶ್ಚಿಯನ್ ಜನಸಂಖ್ಯೆ ಒಟ್ಟು ಜನಸಂಖ್ಯೆಯ 50%ಕ್ಕಿಂತ ಕಡಿಮೆಯಾಗಲಿದೆ. ಒಂದು ಅಂದಾಜಿನ ಪ್ರಕಾರ 2050ರಲ್ಲಿ ಯುರೋಪ್ನಲ್ಲಿ ಮುಸ್ಲಿಮರ ಜನಸಂಖ್ಯೆ ಸುಮಾರು 10%ದಷ್ಟಿರುತ್ತೆ.
2050 ವೇಳೆಗೆ ಅಮೆರಿಕಾದಲ್ಲಿ ಪ್ರತಿ 50 ಜನರಲ್ಲಿ ಒಬ್ಬರು ಮುಸ್ಲಿಮರಾಗಿರ್ತಾರೆ. ಆದರೆ ಉಪ ಸಹರಾನ್ ಆಫ್ರಿಕಾದಲ್ಲಿ ಅಂದ್ರೆ ಸಹರಾ ಮರುಭೂಮಿಯ ದಕ್ಷಿಣಕ್ಕೆ 10 ಕ್ರೈಸ್ತರಿದ್ರೆ 4 ಮುಸ್ಲಿಮರಿರ್ತಾರೆ. ನೋಡಿದ್ರಲ್ಲ ಇಸ್ಲಾಂ ಧರ್ಮ ಬೆಳೀತಾ ಇರುವ ಆ ವೇಗವನ್ನ. ಆದರೆ ಇಸ್ಲಾಂನಿಂದ ಬೇರೆ ಯಾವುದೇ ಧರ್ಮಕ್ಕೆ ಮತಾಂತರಗೊಂಡ ಅಂಕಿಅಂಶಗಳನ್ನ ಪಡೆಯೋದು ಕಷ್ಟಕರವಾಗಿದೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.